ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಹೇರಳೆಕಾಯಿ ಚಿತ್ರಾನ್ನ. ಅದನ್ನ ಮಾಡುವ ವಿಧಾನ ಮತ್ತೆ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ಒಂದ್ಸಲ ನೋಟ್ ಮಾಡ್ಕೊಳ್ಳೋಣ. ಅದಕ್ಕೂ ಮೊದಲೇ ಸ್ಟವ್ ಹಚ್ಕೊಂಡು ಒಂದು ಪಾನ್ ತಗೊಂತೀನಿ. ಅಂದ್ರೆ ಕಡಲೆ ಬೀಜ ಇವೆಲ್ಲ ಎಣ್ಣೆಲಿ ಕರ್ಕೋಬೇಕಲ್ಲ, ಅದರಿಂದ ಸ್ವಲ್ಪ ಕಡಲೆ ಬೀಜ ಎಲ್ಲ ಕರಿಲಿಕ್ಕೆ ಎಣ್ಣೆ ಹಾಕೊಂತ ಇದ್ದೀನಿ. ನೋಡಿ ಇಷ್ಟು ಹಾಕೊಂತ ಇದ್ದೀನಿ. ಅಂದ್ರೆ ನಾನು 4 ಜನಕ್ಕೆ ಗೊಜ್ಜು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೋಡಿ ಹಾಕೊಳ್ಳಿ. ಅದು ಸ್ವಲ್ಪ ಕಲರ್ಸ್ ಎಲ್ಲ ಚೇಂಜ್ ಆಗೋ ತನಕ ಆದ್ಮೇಲೆ ಒಂದು ಪ್ಲೇಟಿಗೆ ತೆಗೆದು ಹಾಕೊಂತ ಇದ್ದೀನಿ. ಮತ್ತೆ ಅದಕ್ಕೆ ಫಸ್ಟಿಗೆ ಇವಾಗ ಉದ್ದಿನ ಬೇಳೆ ಸ್ವಲ್ಪ ಮತ್ತೆ ಸ್ವಲ್ಪ ಕಡಲೆಬೇಳೆ ಎರಡನ್ನೂ ಹಾಕೊಂತೀನಿ. ಅಂದ್ರೆ ಒಮ್ಮೆಲೆ ಎಲ್ಲಾನು ಹಾಕೊಂಡ್ರೆ ಕರಿಯಕ್ಕೆ ಒಂದೊಂದು ಬೇಗ ಬ್ಲ್ಯಾಕ್ ಆಗುತ್ತೆ, ಒಂದೊಂದು ಹಾಗೆ ಇರುತ್ತೆ. ಅದರಿಂದ ಒಂದಾದ್ಮೇಲೆ ಒಂದೊಂದು ಸಪ್ರೇಟು ಕರ್ಕೊಬೇಕು. ನೋಡಿ ಈಗ ಉದ್ದಿನ ಬೇಳೆ ಕಡಲೆಬೇಳೆ ಹಾಕೊಂಡು ಅದನ್ನು ಹಾಗೆ ಸ್ವಲ್ಪ ಕಲರ್ಸ್ ಚೇಂಜ್ ಆಗೋ ತನಕ ಕರ್ಕೊಂಡು ಅದನ್ನು ಹಾಗೆ ಸಪ್ರೇಟ್ ಎಲ್ಲ ಹಾಕೊಂತ ಇದ್ದೀನಿ ಒಂದು ಪ್ಲೇಟಲ್ಲಿ ನೀಟಾಗಿ. ಮತ್ತೆ ಅದಕ್ಕೆ ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ ಅಂದ್ರೆ 1ರಿಂದ 2 ಇದು ಗೋಡಂಬಿ ಬೇಕಾದ್ರೆ ಹಾಕೋಬಹುದು, ಇದ್ರೆ ನಾನು ಹಾಕೊಂಡಿಲ್ಲ. ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಅದನ್ನು ಹಾಗೇನೆ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಸಪ್ರೇಟ್ ಇಟ್ಕೋಬೇಕು. ರೈಸ್ ಮಿಕ್ಸ್ ಮಾಡುವಾಗ ಹಾಕೊಂಡ್ರೆ ಕರಿಬೇವಿನ ಸೊಪ್ಪು ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಅದರಿಂದ ನಾನು ಸಪ್ರೇಟ್ ಎಣ್ಣೆಲಿ ಕರೆದು ಸಪ್ರೇಟ್ ಇಟ್ಕೊಂತ ಇದ್ದೀನಿ. ಒಮ್ಮೆಲೆ ಹಾಕ್ಬೋದು, ಆದ್ರೆ ಲಾಸ್ಟಿಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಸ್ವಲ್ಪ ಸಾಸಿವೆ 1 ಸ್ಪೂನು, 1 ಸ್ಪೂನು ಜೀರಿಗೆ, ಸ್ವಲ್ಪ ಒಂದು 7ರಿಂದ 8 ಹಸಿಮೆಣಸಿನಕಾಯಿ ಇದನ್ನು ಹಾಗೇನೆ ಫ್ರೈ ಮಾಡ್ಕೊಂತ ಇದ್ದೀನಿ. ನೀವು ಮೆಣಸಿನಕಾಯಿ ಖಾರ ನೋಡ್ಕೊಂಡು ಹಾಕೊಳ್ಳಿ. ಮತ್ತೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಶುಂಠಿ, 1 ಸ್ಪೂನು ಬೆಳ್ಳುಳ್ಳಿ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋಬಹುದು. ಮತ್ತೆ ಒಂದ್ 2 ಈರುಳ್ಳಿ ಹಾಕೊಂಡಿದ್ದೀನಿ ಮೀಡಿಯಮ್ ಆಗಿ ಕಟ್ ಮಾಡಿ. ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ರೆ ಅದು ಸಣ್ಣ ಸಣ್ಣ ಪೀಸು ಬಾಯಿಗೆ ರೈಸ್ ಜೊತೆ ಸಿಕ್ಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಂಗೆ ಡೈರೆಕ್ಟ್ ಆಗಿ ಹಾಕೊಂಡಿದ್ದೀನಿ. ನೋಡಿ ಈ ತರ ಎಲ್ಲ ಆದ್ಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂತ ಇದ್ದೀನಿ. ಯಾಕೆಂದ್ರೆ ನಾನು ಸ್ವಲ್ಪ ರೈಸಿಗೆ ಆಗ್ಲೇ ಉಪ್ಪು ಹಾಕೊಂಡಿರೋದ್ರಿಂದ ಸ್ವಲ್ಪ ಹಾಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಇಂಗು ಒಗ್ಗರಣೆಗೆ. ಇದೆಲ್ಲ ನೀಟಾಗಿ ಮತ್ತೆ ಹಾಗೇನೆ ಅಂದ್ರೆ ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ತುಂಬಾ ಹೊತ್ತು ಫ್ರೈ ಮಾಡಬಾರ್ದು, ಸ್ವಲ್ಪ ಮಾಡ್ಕೊಂಡ್ರೆ ಸಾಕು, ಒಂದ್ 2 ನಿಮಿಷ. ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಅದನ್ನು ಹಂಗೆ ಹಾಕೊಂಡು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಬೇಕು ಲಾಸ್ಟಿಗೆ. ನೋಡಿ ಈ ತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ತೆಂಗಿನಕಾಯಿ ಪುಡಿ ಹಾಕೊಂಡಿದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ. ಇಷ್ಟೆಲ್ಲ ಹಾಕೊಂಡ್ಮೇಲೆ ತುಂಬಾ ಹೊತ್ತು ಫ್ರೈ ಮಾಡ್ಕೊಬಾರ್ದು, ಆಫ್ ಮಾಡ್ಕೋಬೇಕು ಸ್ಟವ್ನ. ಆಫ್ ಮಾಡ್ಕೊಂಡು ಈ ತರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡು ಮೊದಲಿಗೆ ಎಲ್ಲ ಕರ್ದಿಟ್ಕೊಂಡಿದ್ವಲ್ಲ ಅದು ಸಪ್ರೇಟ್ ಹಾಕೋಬೇಕು ಲಾಸ್ಟಿಗೆ. ಇವಾಗ ನಾನು ಎರಳಿಕಾಯಿನ ಕಟ್ ಮಾಡಿ ಹಾಕೊಂತ ಇದ್ದೀನಿ ಅದ್ರ ರಸನ. ಅಂದ್ರೆ ನಾನು 4 ಜನಕ್ಕೆ ಮಾಡಿರೋದ್ರಿಂದ ಒಂದು ಹೋಳು ಮಾತ್ರ ಹಾಕೋತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕೊಳ್ಳಿ, ಮತ್ತೆ ಅದನ್ನ ರೈಸ್ಗೆಲ್ಲ ಮಿಕ್ಸ್ ಮಾಡ್ತೀವಲ್ಲ ಗೊಜ್ಜು, ಅವಾಗ್ಲೂ ಬೇಕಾದ್ರೂ ಹಾಕೋಬಹುದು. ಇವಾಗ ನಾನು ಬರೀ ಒಂದು ಹೋಳು ಮಾತ್ರ ಹಾಕೊಂಡಿದ್ದೀನಿ, ಅದ್ರಲ್ಲಿ ತುಂಬಾ ರಸ ಜಾಸ್ತಿ ಇರೋದ್ರಿಂದ. ಇವಾಗ ಕರ್ದಿಕೊಂಡಿರುವಂತ ಮೆಣಸಿನಕಾಯಿ ಕಡಲೆ ಬೀಜ ಇವೆಲ್ಲ ಸೇರಿಸ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಅಂದ್ರೆ ಡೈರೆಕ್ಟ್ ಆಗಿ ರೈಸ್ಗೆನೆ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು. ಅಂದ್ರೆ ನಮ್ಮ ಮನೇಲಿ 4 ಜನಕ್ಕೆ ಇದು ಸ್ವಲ್ಪ ಗೊಜ್ಜು ಜಾಸ್ತಿ ಆಗೋದ್ರಿಂದ ಒಬ್ಬೊಬ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನ ಅವಾಗ ಅವಾಗ ಮಿಕ್ಸ್ ಮಾಡ್ಕೊಡೋಕೆ ಅಂತ ಹೇಳಿ ನಾನು ಈ ತರ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಈ ರೆಸಿಪಿನ ಮನೇಲಿ ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.